DHO ಅವರಿಗೆ ನಿಮ್ಮ ಏನು ಫೇಕ್ ಡಾಕ್ಟರ್ಸ್ ಎಲ್ಲ ಪತ್ತೆ ಮಾಡ್ತಾ ಇದ್ದೀವಿ. ಅಲ್ಲಿ ಸುಳ್ಳು ಎಕ್ಸ್ಪೈರಿ ಮೆಡಿಸಿನ್ಸ್ ಕೊಡೋಂಗಿಲ್ಲ, ಫೇಕ್ ಇವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋಂಗಿಲ್ಲ. ಆಮೇಲೆ ಅವರು ಎಲ್ರಿಗೂ ಆಚೆ ಪಬ್ಲಿಕ್ ಆಸ್ಪತ್ರೆಗೆ ಬಂದಾಗ, ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಾಗ ಪೇಷಂಟ್ಸ್ಗೆ ಕ್ಲಿನಿಕ್ಕಿಗೆ ಬರ್ಕೊಡ್ಬಾರ್ದು, ಎಲ್ಲ ಅವರೇ ಕೊಡಬೇಕು ಅಂತ ಸರ್ಕ್ಯುಲರ್ ಮಾಡಿಸಿದ್ದೀನಿ. ನಿಮ್ಮ DDP ಕರೆಸಿ ಅವರಿಂದ ಸರ್ಕ್ಯುಲರ್ ಮಾಡಿಸಿದ್ದೀನಿ, ಮಕ್ಕಳಿಗೆಲ್ಲ ಊಟ ಟೈಮ್ ಕೊಡಬೇಕು ಅಂತ. ಮ್ಯಾಕ್ಸಿಮಮ್ ನಮ್ಮ ಡಿಸ್ಟಿಕ್ಕಲ್ಲಿ ಎಲ್ಲೆಲ್ಲಿ ನನ್ನ ಕೈಯಲ್ಲಿ ಏನಾಗುತ್ತೋ ಅದೆಲ್ಲ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ನಮ್ಮ ಜನ ಸಪೋರ್ಟ್ ಮಾಡಬೇಕು. ಮೊನ್ನೆ APMC ನುಗ್ಗಿ ಬಂದಿದ್ದೆ, ಇವಾಗೆಲ್ಲ APMC ಸ್ವಲ್ಪ ಭಾಳ ಸಾಧಾರಣ ಬಂದುಬಿಟ್ಟಿದೆ. DC ಅವರೆಲ್ಲ ಟೇಕನ್ ಪರ್ಸನಲ್ ಇಂಟ್ರೆಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದೇ ಡಿಪಾರ್ಟ್ಮೆಂಟ್ ರೆಡಿ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಆಫೀಸರ್ ಸ್ವಲ್ಪ ಏನೋ ಅವರು ಅಂದರೆ ಈ ಹಳೋ ನೆಂಟು ನನ್ನ ಹೆಂಡತಿ ಬಂದಂಗೆ ನಾನು ಬರುತ್ತಾಳೆ ಬಿಡು, ಹಳೋ ನೆಂಟು ನನ್ನ ಹೆಂಡತಿ ಬರ್ತಾಳೆ ಅನ್ನೋ ಆ ಥರ ಇಟ್ಕೊಂಡು ಧೋರಣೆ ಇದ್ದಾರೆ. ಸ್ವಲ್ಪ ನಮ್ಮ ಅಧಿಕಾರಿಗಳನ್ನ ನಾನು ಇಷ್ಟು ವಿನಂತಿ ಮಾಡ್ತೀನಿ, ನೆಟ್ಟಿಗೆ ಕೆಲಸ ಮಾಡೋಂಗಿದ್ರೆ ನಮ್ಮ ಡಿಸ್ಟಿಕಲ್ಲಿ ಇರಿ, ಇಲ್ಲ ದಯವಿಟ್ಟು ವಾಲಂಟಿಯರ್ ಬಿಟ್ಟು ಹೋಗ್ಬಿಡಿ. ನಾನಂತೂ ಬಿಡಲ್ಲ, ನಿಮ್ಮ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಯಾವಾಗ ಬರ್ತೀನೋ ಗೊತ್ತಿಲ್ಲ, ನಮ್ಮ ಸೋಕಾಯ್ತು ನಾನು ಚೆನ್ನಾಗಿ ಬೇಕು ಅಂತ ಹೆಣ್ಮಕ್ಳು. ನೀವು ಹೇಳೋದು 4 ಸಲ ಬಂದಿದ್ರು ತಿಂಗಳಲ್ಲಿ ಅಂತ, ಅವ್ರು ಎಷ್ಟು ಬೇಕು ಅಂತಾರೆ. ರಾತ್ರಿ 11 ಗಂಟೆ ಬಿಡಲ್ಲ, 12 ಗಂಟೆ ಬಿಡಲ್ಲ, ಹೋಗ್ತಾನೆ ಇರ್ತೀವಿ. ಥ್ಯಾಂಕ್ ಯು. ನಮಗೆ ಎಲ್ಲ ಧರ್ಮ ಜಾತಿಯವರು ಒಂದೇ. ಸಮಾನತೆಯ ಸಾರಥಿ ನಿಮ್ಮ E5 ನ್ಯೂಸ್. ಕಲೆ ಸಾಹಿತ್ಯವನ್ನ ಎತ್ತಿ ಹಿಡಿಯುವುದರಲ್ಲಿ ನಾವೇ ಮೇಲುಗೈ. E5 ನ್ಯೂಸ್ ಯಾರಿಗೂ ಬಗ್ಗಲ್ಲ, ಯಾರಿಗೂ ಜಗ್ಗಲ್ಲ. ತಿರುಚಿ ಹೇಳೋ ಜಾಯಮಾನ ನಮ್ಮದಲ್ಲ. ಸಮಾಜ ಸುಧಾರಣೆ, ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವುದೇ ನಮ್ಮ ಗುರಿ. ಕ್ರೀಡೆ, ಶಿಕ್ಷಣ, ನ್ಯಾಯಕ್ಕೆ ನಮ್ಮ ಮೊದಲ ಆದ್ಯತೆ. ಎಲ್ಲಾ ವಿಷಯದ ಆಧಾರದ ಮೇಲೆ ಸದ್ದು ಮಾಡಲು ಸಂಜಯ್ ಗೌಡ ಸಾರಥ್ಯದಲ್ಲಿ ಬರ್ತಿದೆ E5 ನ್ಯೂಸ್ ಚಾನಲ್.